ಕೊರಲ್ವಂತೆ ಬಿಡು ಪಾಪ, ನಾನು ನೀನು ತಿನ್ನೋದು ಬೇರೆ. ಹೆಂಡತಿ ಮೇಲೆ ಒಂಚೂರು ಗಿಲ್ಟ್ ಇಲ್ಲ. ಅಯ್ಯೋ ಪಾಪ, ಅವಳು ಏನು ತಿನ್ನಲ್ಲ. ಎದ್ದಲ್ಲೋ ಬಿಲ್ಲು ಚಿನಿ ಎದೋಳ. ಹಾಯ್, ಡ್ಯಾಡ ಸರ್ಪ್ರೈಸ್ ತಂದಿದ್ದಾರೆ, ಬೇಡವಾ? ಕೊಟ್ಬಿಡ್ಲಾ ಯಾರಿಗಾರ ಸರ್ಪ್ರೈಸು? ಬೇಡವಾ ಚಿನ್ನಿ? ಬುಲ್ಲಾ, ನಿಂಗೆ ಸರ್ಪ್ರೈಸ್ ತಂದಿದ್ದಾರೆ ಕಣೋ. ನೋಡಿದು. ಓಯ್ ಬುಲ್ಲು, ಎದ್ದಾಳಪ್ಪ. ಆಯ್ತು ಬಿಡು, ಕೊಟ್ಬಿಡು ಯಾರಿಗಾರ. ಇದಕ್ಕೆ ಸರ್ಪ್ರೈಸ್ ಇದೊಳ್ಳೆ ಮೂಲಕ ಆಡ್ತಾರೆ. ಶುಭು, ನಿಂಗೆ ಸರ್ಪ್ರೈಸ್ ತಂದಿದ್ದಾರೆ. ಶುಭ, ತೋರಿಸ್ಲಾ ಮಗಳೇ? ಆರ್ ಯು ರೆಡಿ ಟು ಸಿ ದ ಸರ್ಪ್ರೈಸ್? ಯಪ್ಪ, ಇರೋ ನಿಮಿಷ. ಚಿನ್ನಿ ಸರ್ಪ್ರೈಸ್ ಏನೇನಿದೆ? ಕಸ್ಟಮೈಸ್ಡ್ ಕೇಕ್ ಪೇಸ್ಟ್ರಿ. ಎಷ್ಟು ಒಂದೇ ತಂದಿರೋದು ಪಕ್ಕ ನೀನು. ಆ್ಯಂಡ್ ಅದಿತಿ's ಫೇವ್ರೆಟ್ ಮಾಡ್ರನ್ ಬ್ರೆಡ್. ಅಯ್ಯೋ ಅಯ್ಯೋ ಅಯ್ಯೋ, ಖುಷಿ ನೋಡಪ್ಪ, ಖುಷಿ ಪಾಪ. ಇಟ್ಕೊಂಡು ತಿನ್ಕೊಳ್ಳಿ ಬೇಗ. ಪಾಪಂಗೆ ಸರ್ಪ್ರೈಸ್ ತಂದ್ಕೊಟ್ಬಿಟ್ಟಿದ್ದಾರೆ ಡ್ಯಾಡಾ. ಪುಟ್ಟು ಪಾಪಂಗೆ ಸರ್ಪ್ರೈಸ್. ಬೇಡವೇನೋ? ಬೇಕಾ ಬೇಡವಾ? ಇದೇನೂ ಆಗಿಲ್ಲ ಅಂತ ಅರ್ಥ. ಗಿಲ್ಟಿ ಡ್ಯಾಡ. ಹೆಂಡತಿ ಮೇಲೆ ಒಂಚೂರು ಗಿಲ್ಟ್ ಇಲ್ಲ. ಅಯ್ಯೋ ಪಾಪ, ಅವಳು ಏನು ತಿನ್ನಲ್ಲ, ಎಲ್ಲೂ ಹೋಗಲ್ಲ ಅಂತ. ಇದೊಂದು ನೋಡು ಬುಲ್ಲಾ, ವಾವ್, ಕಪ್ ಕೇಕ್ ಆ್ಯಂಡ್ ಒಂದು ಪೇಸ್ಟ್ರಿ ಚಿನ್ನಿ. ನಾನು ಪ್ರೆಗ್ನೆನ್ಸಿಲಿ ತಿಂದಿದ್ದು ನೆನಪಾಗೋಯ್ತು ನನಗೆ. ಅಂತ ಮುಳುಗ್ತಾರ ನೋಡಿದ್ದು. ಸುಬ್ಬು, ನಿಂಗೆ ಕೊರಲ್ವಂತೆ ಬಿಡು ಪಾಪ, ನಾನು ನೀನು ತಿನ್ನೋದು ಬೇರೆ. ಟೇಕ್ ಕಾಲೆ ತುಪ್ಪ ಬಾರಪ್ಪ, ನನ್ನ ಮಗಳಿಗೆ ಕೊಡ್ತೀನಿ. ನನ್ನ ಮಗಳು ಪಾಪ ನೀನಿವತ್ತು ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಅದಿತಿಗೆ. ನಾನು ಫೋನ್ ಮಾಡಿದ್ದೆ ಚಿನ್ನಿ, ಅವಾಗಲೂ ಏನು ಹೇಳಿಲ್ಲ, ತೊಗೊಂಡು ಬರ್ತಿದ್ದೀನಿ ಏನು ಅದು ಇದು ಅಂತ. ಇಟ್ ಲುಕ್ಸ್ ಯಮ್ ಅದಿತಿ, ಸೂಪರ್ ಆಗಿದೆ. ಚಿನ್ನಿ, ಮಮ್ಮ ತಿನ್ನಂಗಿಲ್ಲ, ನಾನು ನೀನೇ. ಮಮ್ಮ ತಿನ್ನಂಗಿಲ್ಲ. ರಿಯಲಿ ನನ್ನ ಬಿಟ್ಟು ತಿಂತೀರಾ ಅದಿತಿ? ಅದಿತಿ, ಜಂಕ್ ಫುಡ್ನ ಯಾವಾಗ ತಿನ್ಬೇಕಪ್ಪ? ಈ ಟೈಮ್ ಮೂಡಿಲ್ಲ ನಾನು. ಇಲ್ಲ, ಹೇಳ್ಬೇಕು ಅದಿತಿ, ಜಂಕ್ ಫುಡ್ ಯಾವಾಗ ತಿನ್ಬೇಕಪ್ಪ? ಮಂತ್ಲಿ ಒನ್ಸ್. ವಾವ್, ಕಪ್ ಕೇಕ್ಸ್ ಆಗೋದಾಗಿದೆ ಮಗಳೇ. ವಾವ್, ಸೋ ಕ್ಯೂಟ್. ಎಲ್ಲೇ ತಗೊಂಬಂದ್ರಿ? ಅದು ನೆನ್ನೆನೇ ಹೇಳಿದೆ. ಏನಂತ? ಕಪ್ ಕೇಕ್ ಹೇಳಿದ್ರ? ಯಾವಾಗ ಮಗ್ನೆ? ನಂಗೆ ಗೊತ್ತೇ ಇಲ್ಲ ಈ ಕಾನ್ವರ್ಸೇಷನ್ ಯಾವಾಗಾಯ್ತು. ಇದೊಂದು ಶುಭಮ, ನಿಂಗೆ ನೀನೇನೇ ಮಾಡಿದ್ರು ಕೊಡಲ್ಲ ಅವರು. ನಂಗೂ ಕೊಡಲ್ಲ, ನಿಂಗೂ ಕೊಡಲ್ಲ, ಬಿಡು ಮಕ್ಕೋ. ಗುಂಡು. ಹಲೋ, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವ್ಲಾಗ್ನ ನಾನು ಈವ್ನಿಂಗಿಂದ ಶುರು ಮಾಡ್ತಾ ಇದ್ದೀನಿ. ಅದಿತಿಗೆ ಡ್ಯಾಡಾ ಸರ್ಪ್ರೈಸ್ ತಂದುಕೊಟ್ರು. ಗಿಲ್ಟಿ ಡ್ಯಾಡಾ ಈಸ್ ಒನ್. ಖುಷಿ ಆಗುತ್ತೆ ಅವ್ರನ್ನ ನೋಡಿದ್ರೆ. ತುಂಬ ಕೇರ್ ಮಾಡ್ತಾರೆ, ತುಂಬ ಇಷ್ಟಪಡ್ತಾರೆ. ರೆಸ್ಪಾನ್ಸಿಬಲ್ ಡ್ಯಾಡಾ ಅಂತ ಹೇಳ್ಬೋದು. ಈವ್ನಿಂಗ್ ನಾನು ಇದೇ ರೀತಿ ಮನೆ ಒಳಗಡೆನೆ ವಾಕ್ ಮಾಡ್ತೀನಿ. ಸೆಕ್ಷನ್ ಆದಮೇಲೆ ರಿಕವರಿ ಆಗೋದು ಈ ರೀತಿ ನಾವು ವಾಕ್ ಮಾಡಬೇಕು, ಸಿಂಪಲ್ಲಾಗಿ ಎಕ್ಸಸೈಸಸ್ ಮಾಡಬೇಕಾಗತ್ತೆ.
ಅದಿತಿಗೆ ತುಂಬ ಇಷ್ಟ ನನ್ನ ಜೊತೆ ಆಟ ಆಡೋದಕ್ಕೆ. ನಾವು ಬಾಲ್ ಕಿಕ್ಕಿಂಗ್ ಅಂತೆ ಮಾಡಿ ಮೇಲೆಲ್ಲ ಮುಂಚೆ ಕರ್ಕೊಂಡು ಹೋಗ್ತಿದ್ದೆ ಅಲ್ವಾ, ಸೊ ಆ ರೀತಿ ಕರ್ಕೊಂಡು ಹೋಗೋದಕ್ಕೆ ತುಂಬ ಕೇಳ್ತಾರೆ. ಬಟ್ ಈಗ ತುಂಬ ಗಾಳಿ ಇರೋದ್ರಿಂದ ಆ ಮಾಡಿ ಮೇಲೆ ಕರ್ಕೊಂಡು ಹೋಗೋಕ್ಕಾಗಲ್ಲ. ಈವ್ನಿಂಗ್ ಮನೆ ಒಳಗಡೆನೆ ಲಿವಿಂಗ್ ಏರಿಯಾದಲ್ಲಿ ನಾನು ವಾಕ್ ಮಾಡ್ತಾ ಇರ್ತೀನಲ್ಲ, ಅವಾಗ ಅವರು ಬಾಲ್ ಕಿಕ್ಕಿಂಗ್ ಮಮ್ಮ ನನ್ನ ಜೊತೆ ರೈಮ್ಸ್ ಆಡಿ, ರಿಂಗಾ ರಿಂಗಾ ರೋಸಸ್ ಆಡಿ ಆ ರೀತಿ ಕೇಳ್ತಾ ಇರ್ತಾರೆ. 2 ಮಕ್ಕಳು ಇದ್ದಾಗ ಫಸ್ಟ್ ಬೇಬೀಸ್ಗೆ ನಾವು ತುಂಬ ಟೈಮ್ ಕೊಡಬೇಕಾಗತ್ತೆ. ರಿಸರ್ಚ್ ಏನು ಹೇಳುತ್ತೆ ಗೊತ್ತಾ, ಚಿಕ್ಕ ಮಗು ಅಂತಂದರೆ ಸೆಕೆಂಡ್ ಬೇಬಿ ಒಂದು 5 ನಿಮಿಷ ಹತ್ರೂ ಸಹ ಒಂದು ಎಕ್ಸ್ಟ್ರಾ ಅಂದರೆ ಹತ್ರೂ ಸಹ ಅವ್ರಿಗೆ ಏನೂ ಗೊತ್ತಾಗಲ್ವಂತೆ. ಆದರೆ ಫಸ್ಟ್ ಬೇಬೀಸ್ಗೆ ಇಮೋಷ್ನಲ್ ಡೆವಲಪ್ಮೆಂಟ್ ಎಲ್ಲ ಈಗ ಆಗ್ತಾ ಇರುತ್ತೆ. ಆ್ಯಂಡ್ ಎಮೋಷ್ನಲ್ ರೆಗ್ಯುಲೇಷನ್ ಅವ್ರಿಗೆ ಬರೋದಿಲ್ಲ, ಇನ್ನೂ ಗೊತ್ತಾಗಲ್ಲ. 4-5 ಇಯರ್ಸ್ ಆದಮೇಲೆ ಎಮೋಷ್ನಲ್ ರೆಗ್ಯುಲೇಷನ್ ಎಲ್ಲ ಆಗೋದು. ಸೊ ಫಸ್ಟ್ ಬೇಬೀಸ್ ಜೊತೆ ನಾವು ಟೈಮ್ನ ಜಾಸ್ತಿ ಸ್ಪೆಂಡ್ ಮಾಡಬೇಕಾಗತ್ತೆ. ಅದನ್ನೇ ನಾನು ಅದಿತಿ ಜೊತೆ ಫಾಲೋ ಮಾಡ್ತಿದ್ದೀನಿ. ಇದರಿಂದ ಅದಿತಿಗೆ ಯಾವುದೇ ರೀತಿ ಸೆಪ್ರೇಷನ್ ಆಂಗ್ಸೈಟಿ, ಅಮ್ಮನ ಪ್ರೀತಿ ಡಿವೈಡ್ ಆಗಿದೆ, ಅಪ್ಪನ ಪ್ರೀತಿ ಡಿವೈಡ್ ಆಗಿದೆ ಅಂತ ಅವ್ರಿಗೆ ಅನ್ನಿಸ್ದೇ ಇರೋ ರೀತಿ ನೋಡ್ಕೊಳ್ತಾ ಇದ್ದೀವಿ. ಆಬ್ವಿಯಸ್ಲಿ ಮಕ್ಳಿಗೆ ಅನಿಸುತ್ತೆ, ಬಟ್ ವಿ ಆರ್ ಮೇಂಟೈನಿಂಗ್. ಕೃವಿ ಸಹ ಅದಿತಿ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ, ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಸೊ ಯಾವ್ಯಾವ ಒಂದು ಇದರಲ್ಲೆಲ್ಲ ನಾವು ಸಾಧ್ಯವಾದಷ್ಟು ಅದಿತಿಗೆ ಒಂದು ಒಳ್ಳೆ ಟೈಮ್ ಕೊಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಅದು ವರ್ಕ್ ಸಹ ಆಗ್ತಾ ಇದೆ. ಆಫ್ಟರ್ ಸೆಕೆಂಡ್ ಬೇಬಿ ಫಸ್ಟ್ ಬೇಬೀಸ್ಗಳು ತುಂಬ ಬಿಹೇವಿಯರ್ ತೋರಿಸ್ತಾರೆ, ತುಂಬ ಚೇಂಜಸ್ ಆಗಿಬಿಡ್ತಾರೆ, ಹಠ ಜಾಸ್ತಿ ಮಾಡ್ತಾರೆ ಅಂತ ನನಗೆ ಗೊತ್ತಿತ್ತು. ತುಂಬ ನನಗೂ ಭಯ ಇತ್ತು, ಓ ಮೈ ಗಾಡ್ ಅದಿತಿ ಈ ರೀತಿ ಮಾಡಿದ್ರೆ ಹೇಗಪ್ಪ ಎಲ್ಲ ಮೇಂಟೈನ್ ಮಾಡೋದು ಅಂತ. ಸೊ ಆ ಒಂದು ಕಾರಣಕ್ಕೋಸ್ಕರನೇ ಮುಂಚೆ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅಂತ ನಿಮ್ಮ ಜೊತೆ ಹೇಳಿದ್ದೆ. ನಾನು ಆ್ಯಕ್ಟಿವಿಟೀಸ್ ಇರ್ಬೋದು, ಅವ್ರ ಜೊತೆ ಏನು ಟೈಮ್ ಸ್ಪೆಂಡ್ ಮಾಡಬೇಕು ಎಲ್ಲನೂ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸೊ ಅದೇ ರೀತಿ ನಾನು ಎಕ್ಸಿಕ್ಯೂಟ್ ಮಾಡ್ತಿರೋದ್ರಿಂದ ಅದಿತಿ ಈಸ್ ಅ ವೆರಿ ಹ್ಯಾಪಿ ಚೈಲ್ಡ್. ಬೆಳಗ್ಗೆ ಎದ್ಮೇಲೆ ಅವ್ರದ್ದು ಕಡಲೆ ಹಿಟ್ಟನ್ನು ಪ್ಯಾಕ್ ಹಾಕಿ, ಎಣ್ಣೆ ಮಸಾಜು, ಸ್ನಾನ, ಅದಾದಮೇಲೆ ಬ್ರೇಕ್ಫಾಸ್ಟು, ಸ್ವಲ್ಪ ಹೊತ್ತು ಅವ್ರು ಆಟ ಆಡ್ತಾರೆ. ಅದಾದಮೇಲೆ ನಾನು ಸ್ವಲ್ಪ ಹೊತ್ತು ಅವ್ರ ಜೊತೆ ಸ್ಕೂಲಿಂಗ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸಿ ನಿದ್ದೆ ಮಾಡ್ತಾರೆ. ಒಂದು 3 to 4 hours ನಿದ್ದೆ ಮಾಡ್ತಾರೆ. ಅದಾದಮೇಲೆ ಎದ್ದು ಫ್ರೆಶ್ ಅಪ್ ಎಲ್ಲ ಆದಮೇಲೆ ಸ್ನ್ಯಾಕ್ ತಿಂದು ಅಗೇನ್ ಈ ರೀತಿ ಆಟ ಆಡಿ ತಿರ್ಗಾ ಒಂದು ಸ್ವಲ್ಪ ಹೊತ್ತು ಆಚೆ ಆಟ ಆಡ್ತಾರೆ. ಟಿ ವಿ ಹಾಕಿದ್ದಾಗ ಹೋಗಿ ಟಿ ವಿ ನೋಡ್ಕೊಂಡು ಬರ್ತಾರೆ. ಕಂಪ್ಲೀಟಾಗಿ ನಾವು ಸ್ಕ್ರೀನ್ನ ಅವಾಯ್ಡ್ ಮಾಡೋಕ್ಕಾಗಲ್ಲ. ಮೊಬೈಲ್ ಅಂತೂ ಅದಿತಿಗೆ ಯಾವುದೇ ರೀತಿ ತೋರಿಸಲ್ಲ, ರೈಮ್ಸ್ ಇರ್ಬೋದು ಆ ರೀತಿ ಎಲ್ಲ ತೋರಿಸಲ್ಲ. ಟಿ ವಿ ಹೋಗಿ ನೋಡ್ಕೊಂಡು ಬರ್ತೀನಿ, ಆಟ ಆಡ್ತಿರ್ತಾರೆ ಅವ್ರ ಕಸಿನ್ ಜೊತೆ. ಆ್ಯಂಡ್ ತಿರ್ಗಾ ಊಟ ಮಾಡಿ ಇನ್ನು ಸ್ವಲ್ಪ ಹೊತ್ತು ಅದಿತಿ ಮತ್ತು ನಾನು ಆಟ ಆಡ್ತೀವಿ. ಲಿಟಲಿ ಮಲ್ಕೊಂಡಿದ ತಕ್ಷಣ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತೀವಿ, ಡಾನ್ಸ್ ಆಡೋದಂತೆ ಏನೇನೋ ಮಾಡ್ತೀವಿ. ಒಳ್ಳೆ ಚೆನ್ನಾಗಿರುತ್ತೆ ಟೈಮು. ನನಗಂತೂ ಖುಷಿ ದಟ್ ಐ ಕ್ಯಾನ್ ಮ್ಯಾನೇಜ್ ಅದಿತಿ ವಿತ್ ನೋ ಟ್ಯಾಂಟ್ರಮ್ಸ್. ಇದೀಗೆ ಒಂದು ಹೊಸ ರೈಮ್ ಹೇಳ್ಕೊಡ್ತಾ ಇದ್ದೀನಿ ಅಬೌಟ್ ಪ್ರೈವೇಟ್ ಪಾರ್ಟ್ಸ್. ತುಂಬ ಒಳ್ಳೆಯದು ಮಕ್ಕಳಿಗೆ ಹೇಳ್ಕೊಡೋದ್ರಿಂದ. ಈಗ ತುಂಬ ಕೇಸಸ್ ಆಗ್ತಿದೆ ಅಲ್ಲ ಮಕ್ಕಳ ಮೇಲೆ ಹರಾಸ್ಮೆಂಟ್ ಅಂತೆ, ಅದಂತೆ ಇದಂತೆ. ರಿಸರ್ಚ್ ಪ್ರಕಾರ ಏನು ಹೇಳ್ತಾರೆ ಗೊತ್ತಾ, ನಮಗೆ ಗೊತ್ತಿರೋರಿಂದನೇ ಈ ರೀತಿ ಹರಾಸ್ಮೆಂಟ್ ಆಗ್ತಿದೆ ಮಕ್ಕಳಿಗೆ. ಹೇಳ್ಕೊಡ್ಲಾ? ಸ್ಟಾರ್ಟ್ ಮಾಡೋಣ. These are my private parts, private parts, private parts. These are my private parts. No, these are... ಹೇಳಿ. These are my private parts, private parts. The lips, chest, vagina, bum. These are my private parts, private parts, private parts. Start. These are my private parts, private parts, private parts. These are my private parts. These are my private parts. Nobody should Nobody should touch them. touch them. Nobody should Nobody should see them. see them. Nobody should feel them. Nobody should feel them. If you touch my private parts, If you touch my private parts, if you touch my private parts, private parts, private parts, I will tell my dad. I will tell my dad. I will tell my mama. I will tell my mama. I will tell my teacher. I will tell my teacher. Better you don't touch. ಅದೆಲ್ಲ ಬೇಡ, ಇಷ್ಟು ಸಾಕು. ಓಕೆ ಓಕೆ. ಅದಿತಿ ಎಕ್ಸ್ಪ್ರೆಷನ್ ಹೆಂಗೆ ಕೊಡ್ತಾರೆ ನೋಡಿ. ಅದಿತಿಮ್ಮ, ಯಾವ್ದ್ಯಾವ್ದಪ್ಪ ನಮ್ಮದು ಪ್ರೈವೇಟ್ ಪಾರ್ಟ್ಸು? Bum 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 bum. ಬಮ್, ಆಮೇಲೆ ಓಕೆ Bum chicka bum. ಬಮ್ ಚಿಕ್ಕಿ ಬಮ್. ಓಕೆ. ಲಿಪ್ಸ್, ಇದೇನಿದು? ಚೆಸ್ಟ್. Chest. ಇದೇನಿದು? ಇದು Vagina. ವಜೈನಾ. ಆಮೇಲೆ
ಬಮ್. bum. ಯಾರಾದರೂ ಅದಿತಿಗೆ ವಜೈನಾ, ಬಮ್ಮು, ಲಿಪ್ಸು, ಚೆಸ್ಟ್ ಎಲ್ಲ ಟಚ್ ಮಾಡಿದ್ರೆ ಏನು ಅನ್ಬೇಕು? No. ನೋ ಅಂತ ಹೇಳಿ ಮಮ್ಮ ಡ್ಯಾಡಾಗ ಬಂದು ಏನಂತ ಹೇಳಬೇಕು? ಅಮ್ಮ ಮುಟ್ಟು ಅಂತ. ಅವ್ರು ಮುಟ್ಟಿದ್ರು ಅಂತ. ಓಕೆ, ಗುಡ್ ಜಾಬ್. ಅಕಸ್ಮಾತ್ ಅಲ್ಲಿ ಮಮ್ಮ ಡ್ಯಾಡ ಇಲ್ಲ ಅಂತಂದ್ರೆ ಯಾರಿಗೆ ಹೋಗಿ ಹೇಳ್ತೀಯಾ? ನೋ ನೋ ಸೀಸ್ ಕ್ಲೀನ್. ಯಾರಿಗೆ ಹೋಗಿ ಹೇಳ್ತೀರಾ ಅಕಸ್ಮಾತ್ ಅಲ್ಲಿ ಮಮ್ಮ ಡ್ಯಾಡ ಇಲ್ಲ ಅಂದರು? ಅಮ್ಮಗೆ. ರೀಲಿ 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 ಓಕೆ. ನೀವು ಇವಾಗ ಎಲ್ಲೋ ಒಂದು ಅನ್ಸೇಫ್ ಜಾಗದಲ್ಲಿ ಇರ್ತೀರಾ, ಆವಾಗ ಇನ್ನು ನೀವು ಯಾರಿಗೋಗಿ ಕಂಪ್ಲೇಂಟ್ ಕೊಡ್ಬೋದು? ನಾವು ಕಂಪ್ಲೇಂಟ್ ಯಾರಿಗೆ ಕೊಡಬೇಕು? ಪೊಲೀಸ್ಗೆ. ಗುಡ್ ಜಾಬ್. ನೈಟ್ ಊಟಕ್ಕೆ ನನಗೆ ಕ್ರುವಿ ಈ ಸಬ್ಬಕ್ಕಿ ಸೊಪ್ಪಿನ ಒಂದು ಬಜ್ಜಿ ಮಾಡಿಕೊಟ್ಟಿದ್ರು. ಇದು ತುಂಬ ಒಳ್ಳೆಯದು, ಗರ್ಭಕೋಶನ ನಮಗೆ ರಿಕವರಿ ಮಾಡೋದಕ್ಕೆ ತುಂಬ ಸಹಾಯ ಆಗುತ್ತೆ. ಸಬ್ಬಕ್ಕಿ ಹಾಲು ಸಾರು ನಾನು ತೋರಿಸಿದ್ದೀನಿ ಆಲ್ರೆಡಿ ರೆಸಿಪಿನ. ಇದು ಸಬ್ಬಕ್ಕಿ ಬಜ್ಜಿ. ವಾರದಲ್ಲಿ ಒಂದಿನಾದರೂ ನಾನು ಸಬ್ಬಕ್ಕಿ ಬಜ್ಜಿ ತಿಂತೀನಿ. ತುಂಬ ಒಳ್ಳೆಯದು, ಬೇಗ ರಿಕವರಿ ಆಗೋದಕ್ಕೆ. ಆ್ಯಂಡ್ ಈ ಟೈಮಲ್ಲಿ ನಮಗೆ ಬ್ಲೀಡಿಂಗ್ ಎಲ್ಲ ಆಗ್ತಿರುತ್ತಲ್ಲ, ಅದಕ್ಕೂ ಸಹ ಹೆಲ್ಪ್ ಆಗುತ್ತೆ. ಆ್ಯಂಡ್ ಕಡಿಮೆ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಆಲ್ಸೋ ಕ್ರ್ಯಾಂಪಿಂಗ್ ಎಲ್ಲ ಇರುತ್ತಲ್ಲ, ಅದಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕೆ ಏನೇನೆಲ್ಲ ಬೇಕು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಇಟ್ಸ್ ವೆರಿ ಸಿಂಪಲ್, ತುಂಬ ಬೇಗನೆ ಮಾಡ್ಕೊಂಡು ಬಿಡ್ಬೋದು. ನಾನು ಫುಡ್ ರೊಟೀನ ಯಾವ ರೀತಿ ಪ್ಲ್ಯಾನ್ ಮಾಡ್ತೀನಿ ಅಂತಂದರೆ, ನಾಳೆಗೆ ಏನೇನು ತಿಂತೀನಿ ಅಂತ ಕ್ರೂವಿಗೆ ಹಿಂದಿನ ದಿನವೇ ಹೇಳ್ಬಿಡ್ತೀನಿ. ಸೊ ಇದರಿಂದ ಅವ್ರಿಗೂ ಹೆಲ್ಪ್ ಆಗುತ್ತೆ ಟು ಪ್ಲ್ಯಾನ್ ಯಾವುದನ್ನು ಹೇಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ. ಅವ್ರಿಗೆ ಕುಕ್ಕಿಂಗ್ ಐಡಿಯಾ ಇರೋದ್ರಿಂದ ಒಂದು ಸಲ ಹೇಳಿದ್ರೆ ಅರ್ಥ ಮಾಡ್ಕೊಂಡು ಬಿಡ್ತಾರೆ. ಕೆಲವೊಂದು ಸಲ ಅಡುಗೆ ಮನೆಯಿಂದ ಬಂದು ರೂಮಿಗೆ ಕೇಳಿಕೊಂಡು ಹೋಗಿ ಮಾಡ್ತಾರೆ. ಇದನ್ನು ಹೇಗೆ ಮಾಡೋದು ಅಂತಂದರೆ, ತುಪ್ಪದಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಕಾಯಿ, ಒಂದು ಸ್ವಲ್ಪ ಜೀರಿಗೆ, ಮೆಣಸನ್ನ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಇದಕ್ಕೆ ನಾವು ಸ್ವಲ್ಪ ಧನಿಯಾ ಪೌಡರ್ ಆ್ಯಂಡ್ ಖಾರದ ಪುಡಿ ಹಾಕಿ ಗ್ರೈಂಡ್ ಮಾಡಿಕೊಂಡು ಇಟ್ಕೊಳ್ತೀವಿ. ಈ ಸಬ್ಬಕ್ಕಿ ಸೊಪ್ಪು ಎಲ್ಲರಿಗೂ ಒಳ್ಳೆಯದು, ಜಸ್ಟು ಬಾಣಂತಿಯರಿಗಷ್ಟೇ ಅಲ್ಲ, ಈವನ್ ಪ್ರೆಗ್ನೆನ್ಸಿ ಟೈಮಲ್ಲೂ ತಿನ್ಬೋದು. ಮಕ್ಳಿಗೂ ಸಹ ರಕ್ತಹೀನತೆ, ಬ್ಲಡ್ ಕಡಿಮೆ ಇದೆ ಅಂತಂದರೆ ನೀವು ಈ ಸಬ್ಬಕ್ಕಿ ಸೊಪ್ಪನ್ನ ಮಕ್ಕಳಿಗೆ ಒಂದು ವಾರದಲ್ಲಿ ಒಂದು ಸಲ ಕಿಚಡಿನ ಮಾಡಿಕೊಡಿ, ತುಂಬ ಒಳ್ಳೆಯದು. ಸೊ ನೋಡ್ತಿದ್ದೀರಿ ಅಲ್ಲ, ಈರುಳ್ಳಿ ಹಾಕಿ, ಬೆಳ್ಳುಳ್ಳಿ ಹಾಕಿ, ಕಾಯಿ ತುರಿ ಮಾಡ್ಕೊಳ್ಬೋದು, ಬಟ್ ಅವ್ರು ಕಟ್ ಮಾಡಿ ಹಾಕಿದ್ದಾರೆ. ಮೆನ್ ಇಸ್ ಅ ಮೆನ್ ಅಲ್ವಾ, ಅವರು ಹೇಗೆ ಬೇಕೋ ಆ ರೀತಿ ಕಂಫರ್ಟ್ ಆಗೋ ರೀತಿ ಅಡುಗೆ ಮಾಡ್ತಾರೆ. ಇದೇ ರೀತಿ ಮಾಡಬೇಕು, ಅದೇ ರೀತಿ ಮಾಡಬೇಕು ಅಂತ ಯಾವ ಸ್ಟ್ರಿಕ್ಟ್ ರೂಲ್ಸು ಇಲ್ಲ. ಮಿಕ್ಸಿ ಜಾರ್ ಒಂದು ಶಾರ್ಪ್ ಆಗಿದ್ದರೆ ಕಾಯಿ ಈ ರೀತಿ ಕಾಯಿ ಚೂರು ಮಾಡಿ ಹಾಕಿದ್ರೂ ಸಹ ಗ್ರೈಂಡ್ ಆಗುತ್ತೆ ಅನ್ನೋ ಕಾನ್ಸೆಪ್ಟ್ ಅವ್ರದ್ದು. ನಾನು ನೈಟ್ ಟೈಮ್ ಊಟ 8:30 ಒಳಗಡೆ ಮುಗಿಸ್ಬಿಡ್ತೀನಿ. ಅದಿತಿನೂ ಅದೇ ಟೈಮ್ಗೆ ಮುಗಿಸ್ತಾರೆ. ಬೇಗ ಊಟ ಮಾಡೋದ್ರಿಂದ ನೈಟ್ ಮಲ್ಕೊಳ್ಳುವಾಗ ಒಂದು ಲೋಟ ಬಿಸಿನೀರು ಕುಡಿದು ಮಲ್ಕೊಳ್ಬೇಕು. ಇವಾಗ ಬಿಸಿನೀರೇ ಕುಡಿತಾ ಇದ್ದೀನಿ, ತಣ್ಣೀರೇನು ಕುಡಿತಿಲ್ಲ. ಸೊ ಪ್ರತಿದಿನ ನೈಟು ಬಜೆ ತಿಂತಿದ್ದೀನಿ. ಸೊ ತುಂಬ ಒಳ್ಳೆಯದು, ಮಕ್ಕಳಿಗೆ ಕಾನ್ಸ್ಟಿಪೇಷನ್ ಆಗಲ್ಲ. ನನಗೂ ಅಷ್ಟೇ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ. ಲಿಟಲಿ ಅರೌಂಡ್ 15 ಡೇಸ್ ಆ ಟೈಮಲ್ಲಿ ತುಂಬ ಪ್ರೆಷರ್ ಹಾಕ್ತಿದ್ರು ಮೋಷನ್ ಮಾಡೋದಕ್ಕೆ, ಅಳ್ತಿದ್ರು. ಐ ವಾಸ್ ಫೀಲಿಂಗ್ ವೆರಿ ಸ್ಯಾಡ್. ಸೊ ಅದು ಅವಾಗಿಂದ ನಾನು ಡೈಲಿ ಬಜೆ ತಿಂತಿದ್ದೀನಿ. ಇವಾಗ ಯಾವಾಗ ಪೂಪ್ ಪಾಸ್ ಮಾಡಿರ್ತಾರೆ ಅಂತಲೇ ಗೊತ್ತಾಗೋದಿಲ್ಲ, ಅಷ್ಟು ಸಲೀಸಾಗಿ ಪೂಪ್ ಪಾಸ್ ಮಾಡ್ತಿದ್ದಾರೆ. ಇದಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಸಹ ಹಾಕ್ಕೊಳ್ಬೇಕು. ಇದನ್ನು ಯಾವಾಗ ಮಾಡ್ಕೊಳ್ಬೇಕು, ಯಾವಾಗಿಂದ ನೀವು ತಿನ್ಬೋದು ನಿಮ್ಮ ಬಾಣಂತನದಲ್ಲಿ ಅಂತಂದರೆ 1 ಮಂತಿಂದ ತಿನ್ನಿ. ಯಾಕಂತಂದರೆ ಇದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ ಆ್ಯಂಡ್ ಧನಿಯಾ ಪುಡಿನ ಆ್ಯಡ್ ಮಾಡ್ತೀವಿ ಅಲ್ವಾ. ಇನಿಷಿಯಲಿ ಮಸಾಲೆ ತಿನ್ನಬಾರ್ದು ಅಂತ ಹೇಳ್ತಾರೆ. ಆ್ಯಂಡ್ ಹುಣಸೆ ಹಣ್ಣು ಸಹ ಒಳ್ಳೆಯದು, ಹುಣಸೆ ಹಣ್ಣು ಈ ಟೈಮಲ್ಲಿ. ಸೊ 1 ಮಂತಿಂದ ತಿನ್ಬೋದು. ನಾನು ಅವಾಗಲಿಂದನೇ ಶುರು ಮಾಡಿದ್ದು. ನಿಮಗೆ ನಿಮ್ಮ ಮನೆಯಲ್ಲಿ ಇದನ್ನು ನೀವು ಬೇಗ ತಿಂತೀರಾ ಅಂತಂದರೆ ನೋ ಪ್ರಾಬ್ಲಮ್. ಇದನ್ನೆಲ್ಲ ರೋಸ್ಟ್ ಆದಮೇಲೆ ಇದನ್ನು ನೀವು ಒಂದು ಸ್ವಲ್ಪ ಆರೋದಕ್ಕೆ ಬಿಟ್ಬಿಟ್ಟು ತಣ್ಣಗಾದಮೇಲೆ ಮಿಕ್ಸರ್ ಗ್ರೈಂಡರ್ಗೆ ಹಾಕ್ಕೊಂಡು ಒಂದೇ ಒಂದು 1/4 ಟೀ ಸ್ಪೂನಷ್ಟು ಖಾರದ ಪುಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿನ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಆ್ಯಂಡ್ ಸ್ವಲ್ಪ ಗೋಡಂಬಿ ಸಹ ಹಾಕಿದ್ದಾರೆ. ನಾನು ಹೇಳೇ ಇರಲಿಲ್ಲ ಗೋಡಂಬಿ ಹಾಕಬೇಕು ಅಂತ. ಆಮೇಲೆ ಬಂದ್ಬಿಟ್ಟು ಏನೋ ಇವತ್ತು ನಿಂಗೆ ಸ್ಪೆಷಲಾಗಿ ಮಾಡಿದ್ದೀನಿ ಅಂತ ಹೇಳಿದ್ರು. ನಾನು ಅದಕ್ಕೆ ಏನೋ ಕೆಡಿಸ್ಬಿಟ್ಟಿದೆಯಾ ಅನಿಸುತ್ತೆ, ಚೆನ್ನಾಗಿ ಬಂದಿಲ್ವ, ನಿಜ ಹೇಳು ಅಂದರೆ ಇಲ್ಲ ಗೋಡಂಬಿ ಹಾಕ್ತೆ ಅಂತ ಹೇಳಿದ್ರು. ನಾನು ಗೋಡಂಬಿ ಹಾಕೋ ಅವಶ್ಯಕತೆನೇ ಇರಲಿಲ್ಲ ಅಂತಂದು, ಇದಕ್ಕೆ ನಿನಗೆ ಶಕ್ತಿ ಬರಬೇಕಲ್ವ, ಇಬ್ಬರು ಮಕ್ಕಳು ನೋಡ್ಕೊಳ್ಬೇಕಲ್ವ ನೀನು ಅಂತೆ. ತುಂಬ ಒಂಥರ ಏನು ಎಷ್ಟು ರೇಗಿಸ್ತಾರೆ ಗೊತ್ತಾ ನನಗೆ. ನಾಳೆಯಿಂದ ನಾನು ಏನೂ ಮಾಡಲ್ಲ, ನೀನೇ ಎಲ್ಲ ಮಾಡಬೇಕು, ನನಗೆ ಬೆಳಗ್ಗೆ ಎದ್ದು ಅದು ಮಾಡಬೇಕು, ಇದು ಮಾಡಬೇಕು, ನಾಳೆಯಿಂದ ನೀನೇ ಇದು ಮಾಡಬೇಕು ಅಂತ ತುಂಬ ರೇಗಿಸ್ತಾರೆ. ಸ್ವಲ್ಪ ಖಾರದ ಪುಡಿ, ಧನಿಯಾ ಪುಡಿ ಆ್ಯಂಡ್ ಉಪ್ಪು ಹಾಕಿ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ನೆಕ್ಸ್ಟು ಒಗ್ಗರಣೆ ಮಾಡೋದಕ್ಕಿಂತ ಮುಂಚೆ ತೊಳೆದು ಇಟ್ಕೊಂಡಿದ್ರಲ್ಲ ಆ ಸಬ್ಬಕ್ಕಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟು ತುಪ್ಪ ಹಾಕ್ಕೊಳ್ಬೇಕು. ಈ ಟೈಮಲ್ಲಿ ತುಪ್ಪ ತಿನ್ನಬೇಕು ಬಾಣಂತಿಯರು, ಎಣ್ಣೆ ಬಳಸೋ ಅವಶ್ಯಕತೆನೇ ಇಲ್ಲ, ಎಲ್ಲನೂ ತುಪ್ಪದಲ್ಲೇ ಮಾಡ್ಕೊಳ್ತೀನಿ. ತುಂಬ ಒಳ್ಳೆಯದು, ನಿಮ್ಮ ರಿಕವರಿ ಬೇಗ ಆಗುತ್ತೆ. ಸ್ವಲ್ಪ ಈರುಳ್ಳಿ ಹಾಕಿ ಅದಕ್ಕೆ ಜಜ್ಜಿರುವಂತಹ ಬೆಳ್ಳುಳ್ಳಿ ಹಾಕಿ ಹುರ್ಕೊಳ್ಬೇಕಾಗುತ್ತೆ, ರೋಸ್ಟ್ ಮಾಡ್ಕೊಳ್ಬೇಕು.
ಯಾಕೆ ಸಬ್ಬಕ್ಕಿ ಸೊಪ್ಪು ತಿನ್ನಬೇಕು ಬಾಣಂತನದಲ್ಲಿ ಅಂತಂದರೆ ಇದರಲ್ಲಿ ಗ್ಯಾಲಕ್ಟೋಕಾಗ್ ಅನ್ನುವಂಥ ಒಂದು ಅಂಶ ಇರುತ್ತೆ. ಇದು ನಮ್ಮ ಮಿಲ್ಕ್ ಪ್ರೊಡಕ್ಷನ್ನ ಹೆಚ್ಚು ಮಾಡುತ್ತೆ ಆ್ಯಂಡ್ ಮಿಲ್ಕ್ ಸಪ್ಲೈಗೂ ಸಹ ಅಂದರೆ ಸಪ್ಲೈ ಚೆನ್ನಾಗಿರೋದಕ್ಕೆ ಮೇಂಟೈನ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಇದು ಗುಡ್ ಫಾರ್ ಡೈಜೆಷನ್. ಈ ಟೈಮಲ್ಲಿ ನಮಗೆ ತುಂಬ ಕಾನ್ಸ್ಟಿಪೇಷನ್ ಆಗುತ್ತೆ ಅಲ್ವಾ. ತುಂಬ ಜನ ಕಾಮೆಂಟ್ ಮಾಡ್ತಿದ್ದೀರಾ ಏನು ಮಾಡಬೇಕು, ಬ್ಲೀಡಿಂಗ್ ಆಗ್ತಿದೆ ಮೋಷನ್ ಪಾಸ್ ಮಾಡುವಾಗ ಅಂತ. ಈವನ್ ಐ ವಾಸ್ ಫೀಲಿಂಗ್ ದಟ್ ಓನ್ಲಿ. ನಾನು ಏನು ಮಾಡಿದೆ, ನಾನು ಅದನ್ನು ಆ ಒಂದು ಇದರಲ್ಲೇ ಇದ್ದೀನಿ, ರಿಕವರಿ ಆಗ್ತಾ ಇದ್ದೀನಿ. ಸೊ ಒಂದ್ಸಲ ರಿಕವರಿ ಆಗಿದ ತಕ್ಷಣ ನಿಮಗೆ ಹೇಳ್ತೀನಿ ನಾನು ಏನೇನೆಲ್ಲ ಮಾಡಿದೆ ಅಂತ. ತುಂಬ ಕಷ್ಟ ಅಲ್ವಾ ಆ ಒಂದು ಸಿಚುಯೇಷನ್ನ ಫೇಸ್ ಮಾಡೋದು. ಈ ಒಂದು ಸಬ್ಬಕ್ಕಿ ಸೊಪ್ಪನ್ನ ಚೆನ್ನಾಗಿ ಈರುಳ್ಳಿ ಬೆಳ್ಳುಳ್ಳಿ ರೋಸ್ಟ್ ಮಾಡಿದ್ಮೇಲೆ ಹಾಕ್ಕೊಳ್ಬೇಕಾಗುತ್ತೆ. ಸಬ್ಬಕ್ಕಿ ಸೊಪ್ಪು ಅರ್ಧ ಕಟ್ಟು ತೊಗೊಂಡಿದ್ದಾರೆ. ಮೊನ್ನೆ ಹಾಲು ಸಾಂಬಾರು ಮಾಡಿದ್ರಿ ಅಲ್ವಾ, ಅದಕ್ಕೆ ಅರ್ಧ ಕಟ್ಟು ಹಾಕಿದ್ದಾರೆ, ಇದಕ್ಕೆ ಅರ್ಧ ಕಟ್ಟು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಹಸಿ ವಾಸನೆ ಹೋಗೋವರೆಗೂ ಈ ಸಬ್ಬಕ್ಕಿ ಸೊಪ್ಪನ್ನ ಹುರ್ಕೊಳ್ಬೇಕಾಗತ್ತೆ. ಇವಾಗ ಇದಕ್ಕೆ ಉಪ್ಪು ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂತಂದರೆ ಮಿಕ್ಸರ್ ಗ್ರೈಂಡರ್ಗೆ ಹಾಕಿದ್ರಲ್ಲ ಅದಕ್ಕೇ ಉಪ್ಪು ಹಾಕಿದ್ದಾರೆ. ಲಾಸ್ಟಲ್ಲಿ ನೋಡಿಕೊಂಡು ನೀವು ಉಪ್ಪನ್ನ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಬೋದು. ಈ ರೀತಿ ಸಬ್ಬಕ್ಕಿ ಸೊಪ್ಪು ಚೆನ್ನಾಗಿ ಹುರಿದ ಮೇಲೆ ಸುಂಡತ್ತೆ ಅಂತ ಹೇಳ್ತಾರೆ. ಅಂತಂದರೆ ನಾವು ಎಷ್ಟು ಹಾಕಿರ್ತೀವೋ ಅದಕ್ಕಿಂತ ತುಂಬ ಕಡಿಮೆ ಆಗುತ್ತೆ. ಇವಾಗ ಮಿಕ್ಸರ್ ಗ್ರೈಂಡರಲ್ಲಿ ರುಬ್ಕೊಂಡಿದ್ವಲ್ಲ, ಫೈನ್ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಕುದಿಸಿದಾಗ ಎಷ್ಟು ಚೆನ್ನಾಗಿ ಅರೋಮಾ ಬರುತ್ತೆ ಗೊತ್ತಾ, ಮನೆಯೆಲ್ಲ ಘಮ ಹೊಡೆಯುತ್ತೆ. ಈ ಒಂದು ಸಬ್ಬಕ್ಕಿ ಬಜ್ಜಿ ತುಂಬ ಒಳ್ಳೆಯದು. ಬಾಣಂತಿಯರು ಮಿಸ್ ಮಾಡ್ದೇ ತಿನ್ನಿ. ಇದರಿಂದ ನಿಮ್ಮ ಹಾಲು ಹೆಚ್ಚಿಸುತ್ತೆ, ನಿಮ್ಮ ಮಗುಗೆ ಒಳ್ಳೆಯದು, ಡೈಜೆಷನ್ ತುಂಬ ಚೆನ್ನಾಗಿ ಆಗುತ್ತೆ. ನಾನು ಇದನ್ನು 1 ಮಂತಿಂದ ಬಳಸ್ತಾ ಇದ್ದೀನಿ. ಅಂತಂದರೆ 1 ಮಂತ್ ಆದಮೇಲೆ ಇದನ್ನು ಮಾಡಿಸ್ಕೊಂಡು ತಿಂತಾಯಿದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಯಾವ ರೀತಿ ಫಾಲೋ ಮಾಡ್ತೀರಾ ಅಂತ ನೋಡಿ. ಅಕಸ್ಮಾತ್ ಈ ಒಂದು ರೆಸಿಪಿ ನಿಮ್ಗೆ ಗೊತ್ತೇ ಇಲ್ಲ ಅಂತಂದರೆ ಇದನ್ನು ಒಂದ್ಸಲ ಮಾಡ್ಕೊಂಡು ತಿನ್ನಿ. ಇದನ್ನು 6 ಮಂತ್ಸ್ 7 ಮಂತ್ಸ್ 8 ಮಂತ್ಸ್ ನೀವು ಹಾಲು ಬ್ರೆಸ್ಟ್ ಫೀಡಿಂಗ್ ಮುಗಿಸೋವರೆಗೂ ಸ್ಟಾಪ್ ಮಾಡೋವರೆಗೂ ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಕಂಪ್ಲೀಟ್ ಗಟ್ಟಿ ಆಗೋವರೆಗೂ ನೀವು ಕುದಿಸ್ಕೊಂಡ್ರೆ ಈ ಸಬ್ಬಕ್ಕಿನ ಬಜ್ಜಿ ರೆಡಿ ಆಗುತ್ತೆ. ತುಂಬ ರುಚಿಕರ ಆರೋಗ್ಯಕರವಾದ ಬಾಣಂತಿಯರಿಗೆ ಕೊಡಲೇಬೇಕಾದಂತಹ ಒಂದು ಬಾಣಂತನದ ರೆಸಿಪಿ ಇದು. ಬಿಸಿ ಬಿಸಿ ಅನ್ನದ ಮೇಲೆ ತುಪ್ಪ ಹಾಕಿ ಈ ಸಬ್ಬಕ್ಕಿ ಚಟ್ನಿನ ಹಾಕೊಂಡು ಕಲಿಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಇದೇ ರೀತಿ ಇನ್ಫಾರ್ಮೇಟಿವ್ ವ್ಲಾಗ್ಸ್ ಜೊತೆ ನಾನು ಬರ್ತೀನಿ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣವಾ. ಬಾಯ್. ಟೇಕ್ ಕೇರ್ ಆಲ್ ಆಫ್ ಯು. ಲವ್ ಯು ಆಲ್.